ಹಾಯ್ ಫ್ರೆಂಡ್ಸ್, ಪ್ರೋಟಾನ್ ಲರ್ನಿಂಗ್ಗೆ ಸ್ವಾಗತ. ಪ್ರೋಟಾನ್ ಲರ್ನಿಂಗ್ದು ಯೂಟ್ಯೂಬ್ ಚಾನಲ್ ಹೆಸರು #KPSC ಅಂತೇಳಿ. ಸೊ ನಾವು ಇವತ್ತಿನ ವಿಡಿಯೋ ಒಳಗೆ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್, ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ರಿಗಾರ್ಡಿಂಗ್ ಏನೇನು ಫ್ಯಾಕ್ಟ್ಸ್ಗಳದಾವೆ, ಎಕ್ಸಾಮಿಗೆ ಏನೇನು ಇಂಪಾರ್ಟೆಂಟ್ ಕೇಳ್ಬೋದು ಅದ್ರ ಬಗ್ಗೆ ಈ ವಿಡಿಯೋದಾಗ ನೋಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನಮ್ಮ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರಿನಾಗ ಹೇಳಿದಂಗೆ ಏನಪ್ಪ ಅಂತಂದ್ರೆ #KPSC ಅಂತೇಳಿ. ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದ್ರೊಳಗೆ ಏನೈತಿ ಹೊಸ ವಿಡಿಯೋಸ್ಗಳನ್ನು ಬಿಡ್ತಿರ್ತೀವಿ. ಅದೇ ರೀತಿ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಐತಿ, ಅದನ್ನು ಫಾಲೋ ಮಾಡಿರಿ. ಅಲ್ಲಿ ಏನೈತಿ ಹೊಸ ಅಪ್ಡೇಟ್ಸ್ಗಳನ್ನು ನಾವು ಬಿಡ್ತಿರ್ತೀವಿ. ಆಮೇಲೆ ನಮ್ಮ ವೆಬ್ಸೈಟ್ ಐತಿ protonlearning.in ಅಂತೇಳಿ. ಇಲ್ಲಿ ನೀವು ರಿಜಿಸ್ಟರ್ ಆದ್ರಪ್ಪ ಅಂತಂದ್ರೆ ಹೊಸ ಕೋರ್ಸ್ಗಳು ಸಿಗ್ತಾವೆ, ಭಾಳ ಸಸ್ತಾ ರೇಟ್ ಒಳಗೆ ಸಿಗ್ತಾವೆ. ಸೊ ಏನೈತಿ, ನೀವು ಇದನ್ನು ರಿಜಿಸ್ಟರ್ ಮಾಡಿ ಅಲ್ಲಿ ಕೋರ್ಸ್ಗಳನ್ನು ಉಪಯೋಗ ಪಡೆದುಕೊಳ್ರಿ. ಫಸ್ಟಿಗೆ ಏನಪ್ಪ ಅಂತಂದರೆ 28 ಮೇ ಸ್ಟಾರ್ಟ್ ಮಾಡೋಣ. 28 ಮೇ 2023. 28 ಮೇ 2023 ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಏನು ಮಾಡಿದರು, ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗನ್ನು ಇನಾಗ್ರೇಟ್ ಮಾಡಿದರು, ಉದ್ಘಾಟನೆ ಮಾಡಿದರು. ಇದ್ರ ಫೌಂಡೇಶನ್ ಸ್ಟೋನ್ ಯಾವಾಗ ಹಾಕಿದರು, ಇದರದ್ದು ಗುದ್ಲಿ ಪೂಜೆ ಯಾವಾಗ ಮಾಡಿದ್ರಪ್ಪ ಈ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಂತಂದ್ರೆ 10 ಡಿಸೆಂಬರ್ 2020 ಮಾಡಿದರು. ಆಮೇಲೆ ಇದು ಏನೈತಲ್ಲ ಪಾರ್ಲಿಮೆಂಟ್ ಬಿಲ್ಡಿಂಗ್, ಈಗೇನು ಕನ್ಸ್ಟ್ರಕ್ಟ್ ಆಗಿ ಓಪನ್ ಆಯ್ತಲ್ಲ ಪಾರ್ಲಿಮೆಂಟ್ ಬಿಲ್ಡಿಂಗ್, ಇದು ಒಂದು ಪ್ರಾಜೆಕ್ಟ್ ಅಂಡರ್ ಅದ. ಆ ಪ್ರಾಜೆಕ್ಟ್ ಇದು ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗು ಒಂದು ಪಾರ್ಟ್. ಸೊ ಆ ಪ್ರಾಜೆಕ್ಟ್ ಯಾವುದಪ್ಪ ಅಂತಂದ್ರೆ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ. ಈ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನೈತಿ, ಅದ್ರದ್ದು ಒಂದು ಪಾರ್ಟ್ ಯಾವುದಪ್ಪ ಅಂತಂದ್ರೆ ಪಾರ್ಲಿಮೆಂಟ್ ಬಿಲ್ಡಿಂಗ್. ಅದ್ರದ್ದು ಒಂದು ಪಾರ್ಟ್ ಪಾರ್ಲಿಮೆಂಟ್ ಬಿಲ್ಡಿಂಗ್. ಈ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನೈತಿ, ಇದು 6 ವರ್ಷವರೆಗೂ ನಡೆಯೋದೈತಿ. ಸೊ ಯಾವಾಗಿಂದ ಯಾವಾಗಪ್ಪ ಅಂತಂದ್ರೆ 2020 ಇದು ಚಾಲು ಆಗೈತಿ. ಇದು ಏನೈತಿ 2026 ಇದು ಮುಗಿದು ಹೋಗೈತಿ. ಸೊ ಇದ್ರ ಬಗ್ಗೆ ಏನೈತಿ ನಾವು ಮುಂದಿನ ಸ್ಲೈಡ್ ಒಳಗೆ ಸ್ವಲ್ಪ ಡೀಟೇಲಾಗಿ ನೋಡೋಣ. ನೆಕ್ಸ್ಟ್ ಹೊಸ ಪಾರ್ಲಿಮೆಂಟ್ ಮತ್ತು ಹಳೆ ಪಾರ್ಲಿಮೆಂಟ್ ನೋಡು ಏನೇನು ಡಿಫರೆನ್ಸ್ ಐತೆ ಅಂತ ನೋಡೋಣ. ಹೊಸ ಪಾರ್ಲಿಮೆಂಟ್ ಒಳಗೆ ಲೋಕಸಭಾ ಒಳಗೆ ಎಷ್ಟು ಜನರಿಗೆ ಕೂಡಲಿಕ್ಕೆ ಅವಕಾಶ ಐತಪ್ಪ ಅಂತಂದ್ರೆ, ಎಷ್ಟು ಜನರಿಗೆ ಕೂಡಲಿಕ್ಕೆ ಏನೈತಿ ಅಲ್ಲಿ ವ್ಯವಸ್ಥೆ ಮಾಡಲಾಗೈತೆ ಅಂತಂದ್ರೆ 888. ಹಳೆ ಪಾರ್ಲಿಮೆಂಟ್ ಒಳಗೆ 550 ಮಂದಿ ಅಷ್ಟೇ ಕೂಡಕ್ಕೆ ಸಾಧ್ಯ ಇತ್ತು. ಹೊಸ ಪಾರ್ಲಿಮೆಂಟ್ನಾಗ 888 ಮಂದಿ ಕೊಡ್ಬೋದು. ಹೊಸ ಪಾರ್ಲಿಮೆಂಟ್ ಅಲ್ಲ, ಹೊಸ ಲೋಕಸಭಾ ಹೇಳಿದೆ. ಹೊಸ ರಾಜ್ಯಸಭಾ ಒಳಗೆ 384 ಅಂದರೆ 384 ಮಂದಿ ಕುಂದಿರ್ಬೋದು. ಆಮೇಲೆ ಓಲ್ಡ್ ರಾಜ್ಯಸಭಾ ಒಳಗೆ ಎಷ್ಟು ಮಂದಿ ಕುಂದಿರ್ತಿದ್ರಪ್ಪ ಅಂದ್ರೆ 250 ಮೆಂಬರ್ಸ್ ಕೊಡೋಕೆ ಇಲ್ಲಿ ಅವಕಾಶ ಇತ್ತು. ಟೋಟಲಿ ಇವೆರಡು ಪ್ಲಸ್ ಮಾಡಿದ್ರೆ ಟೋಟಲಿ ಎಷ್ಟು MP ಗಳಿಗೆ ಕುಂದಿರ್ಲಿಕ್ಕೆ ಇಲ್ಲಿ ಅವಕಾಶ ಮಾಡೈತಿ ಹೊಸ ಬಿಲ್ಡಿಂಗ್ನಾಗ ಅಂದ್ರೆ 1272 ಮಂದಿ ಕುಂದಿರ್ಬೋದು. ಹಳೆ ಪಾರ್ಲಿಮೆಂಟ್ ಒಳಗೆ ಕೂಡಿಸಿದ್ರೆ 800 ಮಂದಿ ಕುಂದಿರ್ಬೋದಿತ್ತು, ಲೋಕಸಭಾ ಮತ್ತು ರಾಜ್ಯಸಭಾ ಕೂಡಿಸಿ. ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ನಾಗ ಐತಿ ಹೊಸ ಪಾರ್ಲಿಮೆಂಟ್ ಅಂದರೆ 64,500 ಸ್ಕ್ವೇರ್ ಮೀಟರ್ಸ್ ಒಳಗೆ ಇದು ವಿಸ್ತಾರವಾಗೈತಿ ಈ ಹೊಸ ಪಾರ್ಲಿಮೆಂಟ್. ಹಳೆ ಪಾರ್ಲಿಮೆಂಟ್ ಏನೈತಿ 47,500 ಸ್ಕ್ವೇರ್ ಮೀಟರ್ ಒಳಗೆ ಹಳೆ ಪಾರ್ಲಿಮೆಂಟ್ ಇತ್ತು. ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಹೊಸ ಪಾರ್ಲಿಮೆಂಟದು ಎಷ್ಟಪ್ಪ ಅಂತಂದ್ರೆ 925 ಕೋಟಿಗಿಂತ ಸ್ವಲ್ಪ ಜಾಸ್ತಿ. 925 ಕೋಟಿಗಿಂತ ಜಾಸ್ತಿ ಅಂತೇಳಿ ನಾವು ಅನ್ಕೋಬೋದು. ಶೇಪ್ ಏನೈತಲ್ಲ ಟ್ರ್ಯಾಂಗ್ಯುಲರ್ ಅಂತ ಹೇಳ್ತಾರೆ. ಸೊ ಶೇಪ್ ಬಗ್ಗೆ ಸ್ವಲ್ಪ ಲಕ್ಷ ಇಡ್ರಿ. ಕೆಲವೊಬ್ರು ಟ್ರ್ಯಾಂಗಲ್ ಅಂತ ಹೇಳಕತ್ತಾರೆ, ಕೆಲವೊಬ್ರು ಏನೈತಿ ಹೆಕ್ಸಾಗನ್ ಅಂತ ಹೇಳತ್ತಾರೆ. ಕೆಲವೊಬ್ರು ಹೆಕ್ಸಾಗನ್ ಅಂತ ಹೇಳತ್ತಾರೆ, ಕೆಲವೊಬ್ರು ಟ್ರ್ಯಾಂಗಲ್ ಅಂತ ಹೇಳ್ತಾರೆ. ಸೊ ಮ್ಯಾಗಿಂದು ನೋಡೋದು ಟ್ರ್ಯಾಂಗಲೇ. ಆನ್ಸರ್ ಕ್ವಶನ್ ನೋಡೋ ಮುಂದಾಗ ಅಲ್ಲಿನ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಹೋಗ್ರಿ. ಸೊ ಇಲ್ಲಿ ನೋಡ್ರಿ, ಇದು ಹೆಕ್ಸಾಗನ್ ಹೆಂಗೆ ಆಕೈತೆ ಅಂತ ಹೇಳ್ತೀನಿ. ಇದು ಟ್ರ್ಯಾಂಗಲ್ ಐತಿ. ಸೊ ಇಲ್ಲಿ ಬಾಗಲ ಕೊಡ್ಬೇಕಂತೇಳಿ ಹಿಂಗೆ ಮಾಡ್ಯಾರ. ಸೊ ಅದೇನು ಕಾಣ್ತೈತಿ, ಹೆಕ್ಸಾಗನ್ ಕಣ್ಣಂಗೆ ಆಕೈತಿ. 6 ಸೈಡ್ ಅದಲ್ಲ, 1 2 3 4 5 6. ಸೊ ಹಿಂಗೆ ನೋಡಿದಾಗ ಹೆಕ್ಸಾಗನ್ ಅನಿಸ್ತೈತಿ. ಸೊ ಮ್ಯಾಲಿಂದ ನೋಡಿದಾಗ ಟಾಪ್ ವ್ಯೂ ನೋಡಿದಾಗ ಆಲ್ಮೋಸ್ಟ್ ಟ್ರ್ಯಾಂಗಲ್ ನಮಗೆ ಕಾಣ್ತೈತಿ. ಸೊ ಕೆಲವೊಂದು ಕಡೆ ಏನೈತಿ ಟ್ರ್ಯಾಂಗ್ಯುಲರ್ ಅಂತ ಕೊಟ್ಟರೆ, ಕೆಲವೊಂದು ಕಡೆ ಏನೈತಿ ಹೆಕ್ಸಾಗನ್ ಅಂತ ಕೊಟ್ಟರೆ. ಸೊ ಇದು ಸ್ವಲ್ಪ ಲಕ್ಷ ಇರಲಿ. ಕ್ವಶನ್ನಾಗ ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನೀವು ಆನ್ಸರ್ ಮಾಡ್ಕೊರಿ. ಹಳೆ ಇದು ಏನಿತ್ತು ಪಾರ್ಲಿಮೆಂಟ್ ಹೆಂಗಿತ್ತು ಅಂತಂದ್ರೆ ಸರ್ಕಲ್ ಆಕಾರದಲ್ಲಿ ಸರ್ಕುಲರ್ ಇತ್ತು. ನೆಕ್ಸ್ಟ್ ಸೆಂಟ್ರಲ್ ಹಾಲ್. ಹಳೆ ಪಾರ್ಲಿಮೆಂಟ್ ಒಳಗೆ ಸೆಂಟ್ರಲ್ ಹಾಲ್ ಹತ್ತಿತ್ತು. ಈ ಸೆಂಟ್ರಲ್ ಹಾಲ್ ಒಳಗೆ ಏನೈತಿ, ಹಳೆ ಪಾರ್ಲಿಮೆಂಟ್ ಒಳಗೆ ಸೆಂಟ್ರಲ್ ಹಾಲ್ ಇತ್ತು. ಈ ಸೆಂಟ್ರಲ್ ಹಾಲ್ ಒಳಗೆ ಏನಾಕಿತ್ತು ಅಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಹಾಕಿದ್ದು. ಸೆಂಟ್ರಲ್ ಹಾಲ್ ಒಳಗೆ ಜಾಯಿಂಟ್ ಸಿಟ್ಟಿಂಗ್ ಆಗ್ತಿತ್ತು. ಒಂದು ಕ್ವಶನ್ ಏನಪ್ಪ ಅಂತಂದ್ರೆ, ನೀವು ಪಾಲಿಟಿ ಓದಿದ್ರಿ ಅಂತಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಯಾವಾಗ ಆಕೈತಿ ಅನ್ನೋದು ನೀವು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಜಾಯಿಂಟ್ ಸಿಟ್ಟಿಂಗ್ ಯಾವಾಗ ಆಕೈತಿ, ಯಾವ ಪರಿಸ್ಥಿತಿ ಒಳಗೆ ಆಕೈತಿ ಅನ್ನೋದು ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಈ ಜಾಯಿಂಟ್ ಸಿಟ್ಟಿಂಗ್ ಮಾಡೋಕೆ ಏನು ಹಳೆ ಪಾರ್ಲಿಮೆಂಟ್ನಾಗ ಸೆಂಟ್ರಲ್ ಹಾಲ್ ಇತ್ತು, ಹೊಸ ಪಾರ್ಲಿಮೆಂಟ್ ಒಳಗೆ ಸೆಂಟ್ರಲ್ ಹಾಲ್ ಇಲ್ಲೇ ಇಲ್ಲ. ಹೊಸ ಪಾರ್ಲಿಮೆಂಟ್ ಒಳಗೆ ಸೆಂಟ್ರಲ್ ಹಾಲ್ ಇಲ್ಲ, ಹಳೆ ಪಾರ್ಲಿಮೆಂಟ್ನಾಗ ಸೆಂಟ್ರಲ್ ಹಾಲ್ ಇತ್ತು. ಹಳೆ ಪಾರ್ಲಿಮೆಂಟ್ ಒಳಗೆ ಏನು ಜಾಯಿಂಟ್ ಸೆಷನ್ ಹಾಕಿದ್ದು, ಜಾಯಿಂಟ್ ಸೆಷನ್ ಹಾಕಿದ್ದು ರಾಜ್ಯಸಭಾ ಮತ್ತು ಲೋಕಸಭಾ, ಅದು ಸೆಂಟ್ರಲ್ ಹಾಲ್ ಒಳಗೆ ಆಗ್ತಿತ್ತು. ಈ ಹೊಸ ಪಾರ್ಲಿಮೆಂಟ್ ಒಳಗೆ ಒಂದು ಹೊಸ ಎಡಿಷನ್ ಮಾಡ್ಯಾರ. ಏನಪ್ಪ ಅಂತಂದ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಹಾಲ್ ಅಂತ ಮಾಡ್ಯಾರ. ಈ ಕಾನ್ಸ್ಟಿಟ್ಯೂಷನ್ ಹಾಲ್ ಒಳಗೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಏನೇನದ ಎಲ್ಲಾನು ಈ ಹಾಲ್ ಒಳಗೆ ಸಿಗ್ತದೆ. ಇದೊಂದು ಎಕ್ಸಿಬಿಷನ್ ಸೆಂಟರ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್.
ಓಕೆ, ಇದು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಒಳಗೆ ಕಾನ್ಸ್ಟಿಟ್ಯೂಷನ್ ಹಾಲ್ ಹೊಸದು. ಓಕೆ, ಆಮೇಲೆ ಇದರ ಆರ್ಕಿಟೆಕ್ಟ್ ಯಾರು, ಇದು ಕಟ್ಟಿದವ್ರು ಯಾರು, ಇದರ ಆರ್ಕಿಟೆಕ್ಟ್ ಯಾರಪ್ಪ ಅಂತಂದ್ರೆ ಬಿಮಲ್ ಪಟೇಲ್ ಅವರು. ಓಕೆ, ಇದು ಕನ್ಸ್ಟ್ರಕ್ಷನ್ ಟೈಮ್ ಎಷ್ಟು ತೊಗೊಂಡೈತಿ ಅಂತ ನೋಡೋಣ. ಇಲ್ಲಿ ಕನ್ಸ್ಟ್ರಕ್ಷನ್ ಟೈಮ್ ಎಷ್ಟು ತೊಗೊಂಡೈತಪ್ಪ ಅಂತಂದ್ರೆ 2.5 ಇಯರ್ಸ್, 2.5 ವರ್ಷ ಕನ್ಸ್ಟ್ರಕ್ಟ್ ಮಾಡಲಾಗಿತ್ತು ಈ ಹೊಸ ಪಾರ್ಲಿಮೆಂಟ್. ಡಿಸೆಂಬರ್ 2020 ಸ್ಟಾರ್ಟ್ ಆಗಿದ್ದು, ಮೇ 2023 ಇದು ಕಂಪ್ಲೀಟ್ ಆಗೈತಿ. ಓಕೆ, ಹಳೆ ಪಾರ್ಲಿಮೆಂಟದ ಆರ್ಕಿಟೆಕ್ಟ್ಸ್ ಯಾರು ಅನ್ನೋದು ಕೇಳ್ತಾರೆ. ಓಕೆ, ಈಗ ಹೊಸದೈತಿ, ಎಲ್ಲರೂ ಓದಿರ್ತಾರೆ, ಇದು ಕೇಳುವಂಥ ಸಾಧ್ಯತೆ ಇಲ್ಲ. ಹಳೆ ಪಾರ್ಲಿಮೆಂಟ್ ಬಗ್ಗೆನೂ ಕೇಳಬಹುದು. ಸೊ ಹಳೆ ಪಾರ್ಲಿಮೆಂಟ್ ಆರ್ಕಿಟೆಕ್ಟ್ ಯಾರಪ್ಪ ಅಂತಂದರೆ ಎಡ್ವಿನ್ ಲುಟಿಯನ್ ಮತ್ತು ಹರ್ಬರ್ಟ್ ಬೇಕರ್. ಓಕೆ, ಕೆಲವೊಬ್ರು ಅಂತಾರೆ ಲುಟಿಯನ್ಸ್ ಡೆಲ್ಲಿ ಅಂತೇಳಿ. ಲುಟಿಯನ್ಸ್ ಡೆಲ್ಲಿ ಎದಕ್ಕೆ ಅಂತಾರೆ ಅಂತ ನಿಮ್ಗೆ ಗೊತ್ತಿತ್ತಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನ ಕಮೆಂಟ್ ಮಾಡಿ ಹೇಳ್ರಿ. ಲುಟಿಯನ್ಸ್ ಡೆಲ್ಲಿ ಅಂತ ಎದಕ್ಕೆ ಅಂತಾರೆ ಅನ್ನೋದು ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಕೆಳಗಡೆ ನೀವು ಕಮೆಂಟ್ ಮಾಡಿರಿ. ಓಕೆ, ಹಳೆ ಪಾರ್ಲಿಮೆಂಟದ ಆರ್ಕಿಟೆಕ್ಟ್ಸ್ ಯಾರಪ್ಪ ಅಂತಂದ್ರೆ ಎಡ್ವಿನ್ ಲುಟಿಯನ್ ಮತ್ತು ಹರ್ಬರ್ಟ್ ಬೇಕರ್ ಅವರು. ಓಕೆ, ಇದು ಕನ್ಸ್ಟ್ರಕ್ಟ್ ಆಗಿದ್ದು ಎಷ್ಟು ವರ್ಷನಾಗ ಅಂತಂದ್ರೆ ಇದು 6 ವರ್ಷನ ಕನ್ಸ್ಟ್ರಕ್ಟ್ ಆಯಿತು. ಚಾಲು ಯಾವಾಗಿತ್ತಂದ್ರೆ 1921 ಚಾಲು ಆಗಿತ್ತು. ಮುಕ್ತಾಯ ಯಾವಾಗ ಅಂತಪ್ಪ ಅಂದ್ರೆ 1927 ಇದು ರೆಡಿ ಆಗಿತ್ತು. ಸೊ ಇದು ಎಲ್ಲೈತಿ, ನ್ಯೂ ದಿಲ್ಲಿ ಒಳಗೆ ಐತಿ, ಇದನ್ನು ಎಲ್ಲೈತಿ ನ್ಯೂ ದಿಲ್ಲಿ ಒಳಗೆ. ಹಳೆ ಪಾರ್ಲಿಮೆಂಟ್ ಬಾಜುನೇ ಹೊಸ ಪಾರ್ಲಿಮೆಂಟ್ ಮಾಡಲಾಗೈತಿ. ಓಕೆ, ಇದೇನೈತಲ್ಲ ಇದು ಸ್ಟಿಕರ್, ಇದು ನ್ಯೂಸ್ 18 ಕ್ರಿಯೇಟಿವ್ ಅಂತ ತೊಗೊಂಡಿನಿ. ಸೊ ಇದು ಹೊಸ ಪಾರ್ಲಿಮೆಂಟದ ಏನು ಇದು ಇದು ಏನಂತಾರೆ ಗುದ್ಲಿ ಪೂಜೆ ಮಾಡಿರಲ್ಲ ಆ ಟೈಮ್ನಾಗ ಇದು ಬಿಟ್ಟಿರುವಂಥ ಇದು ಏನಪ್ಪ ಅಂತಂದ್ರೆ ಇವು ಸ್ಟಿಕರ್ಸ್. ಸೊ ಚಲೋ ಇದ್ದು ಅದಕ್ಕೆ ಇಲ್ಲಿ ಹಾಕೀನಿ. ಸೊ ಇದ್ರೊಳಗೆ ಕೆಲವೊಂದು ಕಡೆ ಏನೈತಿ ಫ್ಯಾಕ್ಟ್ಸ್ ತಪ್ಪದವ. ಓಕೆ, ಏನೈತಿ ಎಷ್ಟು ಸ್ಕ್ವೇರ್ ಫೀಟ್ ಐತಿ ಇವೆಲ್ಲ ತಪ್ಪದವ, ಎಷ್ಟು ಸಿಟ್ಟಿಂಗ್ಸ್ ಐತಿ ಅದೆಲ್ಲ ತಪ್ಪದವ. ಸೊ ಇಲ್ಲಿ ಇಂಪಾರ್ಟೆಂಟ್ ಇವು ಅದಾವ ಅಂಥೇಳಿ ನಾನು ಇಲ್ಲಿ ಹಾಕೀನಿ. ಸೊ ಅದು ಏನು ಫಸ್ಟಿಗೆ ನಾನು ಏನು ಮೆನ್ಷನ್ ಮಾಡೀನಲ್ಲ 64,500 ಸ್ಕ್ವೇರ್ ಮೀಟರ್. ಸೊ ಅದು ಕರೆಕ್ಟ್. ಸೊ ಇದು ಏನೈತಿ ಸ್ವಲ್ಪ ನಾ ಏನೇನು ಹೇಳ್ತೀನಿ ಅದಷ್ಟೇ ಕಾನ್ಸಂಟ್ರೇಟ್ ಮಾಡಿರ್ಲಿ. ಓಕೆ, ಈಗ ಎಕ್ಸಿಸ್ಟಿಂಗ್ ಪಾರ್ಲಿಮೆಂಟ್ ಅಂದರೆ ಇದು ಹಳೆ ಪಾರ್ಲಿಮೆಂಟ್ ಬಗ್ಗೆ. ಅವಾಗ ಇದು ಎಕ್ಸಿಸ್ಟಿಂಗ್ ಇತ್ತು. ಸೊ ಹಳೆ ಪಾರ್ಲಿಮೆಂಟ್ ಏನೈತಿ 12 ಫೆಬ್ರವರಿ 1921 ಇದ್ರದ್ದು ಏನೈತಿ ಗುದ್ಲಿ ಪೂಜೆ ಮಾಡಲಾಗಿತ್ತು. ಸೊ ಅವಾಗ ಏನೈತಿ ಎಕ್ಸಿಸ್ಟಿಂಗ್ ಡೂಕ್ ಆಫ್ ಕೆನಾಟ್ ಅನ್ನೋರು ಏನಾದಾರೆ ಇದ್ರದ್ದು ಏನೈತಿ ಶಿಲಾನ್ಯಾಸ ಮಾಡಿದರು. ಓಕೆ, ಆಮೇಲೆ 18 ಜನವರಿ 1927 ಇದು ಕಂಪ್ಲೀಟ್ ಆಯಿತು. ಸೊ ಅವಾಗ ಲಾರ್ಡ್ ಇರ್ವಿನ್ ಅವ್ರು ಏನಿದ್ರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅವ್ರು ಏನೈತಿ ಇದರ ಉದ್ಘಾಟನೆ ಮಾಡಿದರು. ಓಕೆ, ಆವಾಗಿಂದು ಈ ಪಾರ್ಲಿಮೆಂಟ್ ಅಂದರೆ ಹಳೆ ಪಾರ್ಲಿಮೆಂಟ್ ಏನೈತಿ ಅದರ ಆರ್ಕಿಟೆಕ್ಟ್ಸ್ ಮತ್ತು ಡಿಸೈನರ್ಸ್ ಯಾರು ಅಂತೇಳಿ ನಾವು ಏನಾಗಿ ನೋಡಿದ್ವಿ, ಎಡ್ವಿನ್ ಲುಟಿಯನ್ ಮತ್ತು ಹಾರ್ಬರ್ಟ್ ಬೇಕರ್ ಅವರು ಇದ್ರದ್ದು ಆರ್ಕಿಟೆಕ್ಟ್ಸ್ ಆಗಿದ್ದರು. ಟೋಟಲಿ 6 ವರ್ಷನಾಗ ಇದು ಕಂಪ್ಲೀಟ್ ಆಯಿತು. ಇದು 6 ವರ್ಷನಾಗ ಕಂಪ್ಲೀಟ್ ಆಯಿತು. ಓಕೆ, ನೆಕ್ಸ್ಟ್ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಬಗ್ಗೆ ಕೊಟ್ಟಾರೆ. ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗದು ಯಾರು ಕಾಂಟ್ರಾಕ್ಟರ್ಸ್ ಯಾರಪ್ಪ ಅಂತಂದ್ರೆ ಟಾಟಾ ಪ್ರಾಜೆಕ್ಟ್ ಲಿಮಿಟೆಡ್ ಅವರು. ಇದನ್ನು ಯಾರು ಡಿಸೈನ್ ಮಾಡ್ಯಾರಪ್ಪ ಅಂತಂದ್ರೆ HCP ಡಿಸೈನ್ ಪ್ಲ್ಯಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಇದನ್ನು ಡಿಸೈನ್ ಮಾಡೈತಿ. ಸೊ ಎಷ್ಟು ಟೈಮ್ನ ಕನ್ಸ್ಟ್ರಕ್ಟ್ ಆಗಿತ್ತು ಅಂತ ನೋಡಿದೇವಿ. ಆಮೇಲೆ ಇದೆಲ್ಲ ಸ್ಕ್ವೇರ್ ಫೀಟ್ ಎಲ್ಲ ನಾವು ಏನೇ ನೋಡಿದೇವೆ. ಸೀಟಿಂಗ್ ಕೆಪಾಸಿಟಿ ಒಳಗೆ ಅಲ್ಲಿ ಮತ್ತು ಇಲ್ಲಿ ವ್ಯತ್ಯಾಸ ಐತಿ, ಇದು ರಾಂಗ್ ಐತಿ, ಅದು ಕರೆಕ್ಟ್ ಐತಿ. ಓಕೆ, 925+ ನೋಡಿದ್ವಿ, ಇಲ್ಲಿ ನೋಡ್ರಿ ಇಲ್ಲಿ ಬೇರೆ ಐತಿ, ಎಸ್ಟಿಮೇಟೆಡ್ ಐತಿ ಇದು. ಓಕೆ, ಸೊ ಅದಕ್ಕೆ ಇವೆಲ್ಲ ಕಾನ್ಸಂಟ್ರೇಟ್ ಮಾಡಿಬಿಡ್ರಿ. ಟಾಟಾ ಪ್ರಾಜೆಕ್ಟ್ ಇಂಪಾರ್ಟೆಂಟ್, HCP ಡಿಸೈನ್ ಪ್ಲ್ಯಾನಿಂಗ್ ಲಿಮಿಟೆಡ್ ಇಂಪಾರ್ಟೆಂಟ್. ಆಮೇಲೆ ಅದರೊಳಗೆ ಏನೈತಿ ಯಾರು ಆರ್ಕಿಟೆಕ್ಟ್ ಇದ್ರು ಅನ್ನೋದು ಇಂಪಾರ್ಟೆಂಟ್. ಓಕೆ, ಲೋಕಸಭಾ ಒಳಗೆ ಡಿಫ್ರೆನ್ಸಸ್ ನೋಡೋಣ. ಲೋಕಸಭಾ ಒಳಗೆ ಹಳೆ ಬಿಲ್ಡಿಂಗ್ ಒಳಗೆ 545 ಆರ್ 543 ಸೀಟ್ಸ್ ಇದ್ರು. ಹೊಸ ಬಿಲ್ಡಿಂಗ್ ಒಳಗೆ 888 ಸೀಟ್ಸ್. ಓಕೆ, ಹೊಸ ಬಿಲ್ಡಿಂಗ್ ಒಳಗೆ ಲೋಕಸಭಾ ಒಳಗೆ 888 ಮಂದಿ ಕುಂದಿರಬಹುದು. ಹಳೆ ಪಾರ್ಲಿಮೆಂಟ್ ಒಳಗೆ ಲೋಕಸಭಾ ಒಳಗೆ 545 ಇಲ್ಲ 543 ಮಂದಿ ಕುಂದಿರಬಹುದು. ಓಕೆ, ನೆಕ್ಸ್ಟ್ ರಾಜ್ಯಸಭಾಗೆ ಬರೋಣ. ಹಳೆ ರಾಜ್ಯಸಭಾ ಒಳಗೆ 245 ಮೆಂಬರ್ಸ್ 245 ಮಂದಿ ಕುಂದಿರುವಂಥ ಕೆಪಾಸಿಟಿ ಇತ್ತು. ಹೊಸ ರಾಜ್ಯಸಭಾ ಒಳಗೆ 384 ಮಂದಿ ಕುಂದಿರುವಂಥ ಹೊಸ ಬಿಲ್ಡಿಂಗ್ ರಾಜ್ಯಸಭಾದ ಕೆಪಾಸಿಟಿ ಐತಿ. ಓಕೆ, ನೆಕ್ಸ್ಟ್ ಇದೆ ಇನ್ನಾಗಿ ನೋಡಿದ್ದೀವಲ್ಲ ಎಡ್ವಿನ್ ಲುಟಿಯನ್ ಮತ್ತು ಹಾರ್ಬರ್ಟ್ ಬೇಕರ್ ಅವರು ಆರ್ಕಿಟೆಕ್ಟ್ಸ್ ಆಫ್ ಓಲ್ಡ್ ಪಾರ್ಲಿಮೆಂಟ್ ಬಿಲ್ಡಿಂಗ್. ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಆರ್ಕಿಟೆಕ್ಟ್ ಬಿಮಲ್ ಪಟೇಲ್ ಅವರು ಹಿಂಗೆ ಕಾಣ್ತಾರೆ. ಓಕೆ, ನೆಕ್ಸ್ಟ್ ಪಾರ್ಲಿಮೆಂಟ್ ಒಳಗೆ ಎಂಟ್ರೆನ್ಸಸ್ ಅದಾವ. ಎಂಟ್ರೆನ್ಸ್ ಒಳಗೆ ಒಂದೊಂದು ಏನೈತಿ ಅನಿಮಲ್ಸ್ಗಳನ್ನು ಮೂರ್ತಿಗಳಿರ್ತಾರಲ್ಲಿ. ಓಕೆ, ಈ ಅನಿಮಲ್ಸಿಗೆ ಏನಂತ ಕರೀತಾರೆ, ಡೋರ್ ಕೀಪರ್ಸ್ ಅಂತ ಕರೀತಾರೆ. ದ್ವಾರಪಾಲ್ ಅಂತ ಏನು ಕರಿತೀವಲ್ಲ ಅದೇ ಡೋರ್ ಕೀಪರ್ಸ್ ಅಂತ ಕರೀತಾರೆ. ಓಕೆ, ಯಾವ್ಯಾವ ಇನ್ಸ್ಟಾಲ್ ಮಾಡ್ಯಾರ ಪ್ರಾಣಿಗಳಂತ ಇಲ್ಲಿ ನೋಡೋಣ. ಗರುಡ ಅಂದರೆ ಈಗಲ್ ಅಂದರೆ ಇದು ಗರುಡ. ಆಮೇಲೆ ಗಜ ಅಂದರೆ ಎಲಿಫೆಂಟ್, ಅಶ್ವ ಅಂದರೆ ಹಾರ್ಸ್, ಮಗರ್ ಅಂತಂದ್ರೆ ಕ್ರೊಕೊಡೈಲ್, ಹನ್ಸ್ ಅಂದ್ರೆ ಸ್ವಾನ್, ಮತ್ತು ಶಾರ್ದೂಲ್ ಅಂತೇಳಿ ಇದೊಂದು ಮಿಥಿಕಲ್ ಕ್ರಿಯೇಚರ್. ಓಕೆ, ಈ ಮಿಥಿಕಲ್ ಕ್ರಿಯೇಚರ್ ಈ ಟೈಪ್ ಕಾಣ್ತದೆ. ಓಕೆ, ಈ ಮಿಥಿಕಲ್ ಕ್ರಿಯೇಚರ್ ಇವು ಪ್ರತಿಯೊಂದು ಏನೇನು ಇವು ಪ್ರಾಣಿಗಳದಾವೆ ಇದು ಇದನ್ನು ಇಂಡಿಕೇಟ್ ಮಾಡ್ತೈತಿ. ಒಂದ್ರ ಬಗ್ಗೆ ಇಂಡಿಕೇಟ್ ಮಾಡ್ತೈತಿ. ಅದು ನೆಕ್ಸ್ಟ್ ಸ್ಲೈಡ್ನಾಗ ನೋಡೋಣ. ಓಕೆ, ಪಾರ್ಲಿಮೆಂಟ್ ಒಳಗೆ ಎಂಟ್ರೆನ್ಸಸ್ ಅದಾವ. ಓಕೆ, ಎಂಟ್ರೆನ್ಸಸ್ ಅದಾವ. ಆ ಎಂಟ್ರೆನ್ಸಸ್ ಒಳಗೆ ಈ ಪ್ರಾಣಿಗಳನ್ನು ಅಲ್ಲಿ ಸ್ಥಾಪನೆ ಮಾಡ್ಯಾರ. ಓಕೆ, ಮಗರ್ ಮತ್ತು ಹಂಸ
ಅಂದ್ರೆ ಮೊಸಳೆ ಮತ್ತು ಹಂಸ ಏನೈತಿ ವಾಟರನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಓಕೆ, ಶಾರ್ದೂಲ ಮತ್ತು ಗರುಡ ಏನೈತಿ ಇವು ಆಕಾಶನಾಗ ಹಾರ್ತಾವ. ಓಕೆ, ಇವು ಮಗರ ಮತ್ತು ಹಂಸ ಏನು ನೀರಾಗಿರ್ತಾವೆ, ಸೊ ನೀರನ್ನು ಇಂಡಿಕೇಟ್ ಮಾಡ್ತೈತಿ. ಶಾರ್ದೂಲ ಮತ್ತು ಗರುಡ ಏನೈತಿ ಆಕಾಶದಾಗ ಹಾರ್ತಾವ. ಸೊ ಇಲ್ಲಿ ಗರುಡ ಶಾರ್ದೂಲ್ ನೋಡಿದ್ರಿ ನೀವು, ಮಿಥಿಕಲ್ ಎನಿಮಲ್ ಅಂತ ಹೇಳ್ತಾರೆ, ಇದಕ್ಕೆ ಪಂಕ್ ಅದಾವಿಲ್ರಿ. ಓಕೆ, ಸೊ ಇವೆರಡು ಆಕಾಶದಾಗ ಹಾರೋದಕ್ಕೆ ಇದು ಸ್ಕೈಯನ್ನು ಸಿಂಬಾಲ್ ಮಾಡ್ತೈತಿ, ಆಕಾಶನ ಸಿಂಬಲೈಸ್ ಮಾಡ್ತೈತಿ, ಸಿಂಬಾಲಿಕ್ ಮೀನಿಂಗ್. ಓಕೆ, ಗಜ ಮತ್ತು ಅಶ್ವ ಇದೇನೈತಿ ಭೂಮಿಯನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಓಕೆ, ಭೂಮಿಯನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಇಂಥ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರ್ತೈತಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಇದೇನು ಸೆಂಟ್ರಲ್ ಇದೇನು ಬಿಲ್ಡಿಂಗ್ ಐತಲ್ಲ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನೈತಿ ಅದ್ರ ಸೆಂಟರ್ ಒಳಗೆ ನ್ಯಾಷನಲ್ ಟ್ರೀ ಏನೈತಿ. ಓಕೆ, ನ್ಯಾಷನಲ್ ಟ್ರೀ ಏನೈತಿ ಬ್ಯಾನಿಯನ್ ಟ್ರೀ. ಆ ಬ್ಯಾನಿಯನ್ ಟ್ರೀನ ಇಲ್ಲಿ ಒಂದು ಸೆಂಟರ್ ಏರಿಯಾ ಒಳಗೆ ಇದನ್ನು ಸ್ಥಾಪನೆ ಮಾಡಲಾಗೈತಿ. ಓಕೆ, ಅಲ್ಲೊಂದು ಗಿಡ ಐತಿ ಇದು. ಓಕೆ, ಬ್ಯಾನಿಯನ್ ಟ್ರೀ ಇಲ್ಲಿ ಐತೆ ನೋಡ್ರಿ. ಓಕೆ, ಟೋಟಲಿ 2.5 ವರ್ಷಗಳವರೆಗೂ ಈ ಬಿಲ್ಡಿಂಗನ್ನು ಕಟ್ಟಲಾಯಿತು. 60,000 ಮಂದಿ ವರ್ಕರ್ಸ್ ಇದ್ರೊಳಗೆ ಕೆಲಸ ಮಾಡ್ಯಾರ. ಓಕೆ, 60,000 ಮಂದಿ ವರ್ಕರ್ಸ್ ಕೆಲಸ ಮಾಡ್ಯಾರ. 2.5 ವರ್ಷನಾಗ ಇದು ಬಿಲ್ಡಿಂಗ್ ಕಂಪ್ಲೀಟ್ ಆಗೈತಿ. ಓಕೆ, ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ 11 ಜುಲೈ 2022ಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನೈತಿ ಅದರ ಮೇಲ್ಗಡೆ ಏನೈತಿ ನ್ಯಾಷನಲ್ ಎಂಬ್ಲೆಮ್, ಅದರ ಮೇಲ್ಗಡೆ ನ್ಯಾಷನಲ್ ಎಂಬ್ಲೆಮನ್ನು ಏನು ಮಾಡಿದರು ಉದ್ಘಾಟನೆ ಮಾಡಿದರು. ಓಕೆ, ಆವಾಗ ಇದು ಕಾಂಟ್ರವರ್ಸಿ ಆಗಿತ್ತು. ಓಕೆ, ಇದು ಬಾಯಿ ತೆಗೆದೈತಿ, ಇದು ಬಾಯಿ ತೆಗೆದಿಲ್ಲ ಅಂತ ಕಾಂಟ್ರವರ್ಸಿ ಆಗಿತ್ತು. ಸೊ ಇದನ್ನು ಏನೈತಿ ನೀವು ಲಕ್ಷ ಇರಲಿ. ಓಕೆ, ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಮ್ಯಾಗ ಸೆಂಟರ್ದಾಗ ನ್ಯಾಷನಲ್ ಎಂಬ್ಲೆಮ್ ಸ್ಥಾಪನೆ ಮಾಡಲಾಗೈತಿ. ಯಾವಾಗ 11 ಜುಲೈ 2022. ಓಕೆ, ಪ್ರೈಮ್ ಮಿನಿಸ್ಟರ್ ಅವ್ರು ಮಾಡಿದ್ದಾರೆ. ಓಕೆ, ಪ್ರತಿಯೊಂದು ಏನು ಇದು ಲೋಕಸಭಾ ಮತ್ತು ರಾಜ್ಯಸಭಾ ಐತಿ ಅದು ಥೀಮ್ ಬೇಸ್ಡ್ ಐತಿ. ಓಕೆ, ಲೋಕಸಭಾ ಒಳಗೆ ಏನೈತಲ್ಲ ಪಿಕಾಕ್ ಥೀಮ್ ಐತಿ. ಪಿಕಾಕ್ ಥೀಮ್ ಎದಕ್ಕಪ್ಪ ಅಂತಂದ್ರೆ ನ್ಯಾಷನಲ್ ಬರ್ಡ್ ಐತಿ ನಮ್ಮ ಪಿಕಾಕ್. ಸೊ ಅದಕ್ಕೆ ಏನೈತಿ ಲೋಕಸಭಾ ಪಿಕಾಕ್ ಥೀಮ್ ಐತಿ. ಆಮೇಲೆ ರಾಜ್ಯಸಭಾ ಒಳಗೆ ಏನೈತಿ ಲೋಟಸ್ ಥೀಮ್ಡ್ ಐತಿ. ಓಕೆ, ರಾಜ್ಯಸಭಾ ಲೋಟಸ್ ಥೀಮ್ ಐತಿ. ಎದಕ್ಕಪ್ಪ ಅಂತಂದ್ರೆ ನ್ಯಾಷನಲ್ ಫ್ಲವರ್ ಯಾವ್ದು ನಮ್ಮದು ಲೋಟಸ್. ಸೊ ಅದಕ್ಕೆ ಏನೈತಿ ರಾಜ್ಯಸಭಾ ಲೋಟಸ್ ಥೀಮ್ ಮ್ಯಾಗ ಕನ್ಸ್ಟ್ರಕ್ಟ್ ಮಾಡಲಾಗೈತಿ. ಓಕೆ, ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ದಿಂದ ಏನೇನು ಸಾಮಗ್ರಿಗಳು ಪ್ರತಿಯೊಂದು ಜಗದಿಂದ ಏನು ಒಂದಿಲ್ಲ ಒಂದು ಸಾಮಗ್ರಿಗಳನ್ನು ತಂದು ಈ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ಯಾರ. ಅದರಾಗ ಕೆಲವೊಂದು ಇಂಪಾರ್ಟೆಂಟ್ ಮೇನ್ ಇದು ಯಾವ್ಯಾವು ಅನ್ನೋದು ನಾವಿಲ್ಲಿ ಬರ್ದೀವಿ. ಓಕೆ, ಟೀಕ್ ವುಡ್ ಏನೈತಿ ಮಹಾರಾಷ್ಟ್ರದಿಂದ ತಂದಾರೆ. ಆಮೇಲೆ ಸ್ಟೋನ್ ಏನೈತಿ ಸ್ಟೋನ್ ವರ್ಕ್ ರಾಜಸ್ಥಾನದಿಂದ ಮಾಡಲಾಗೈತಿ. ಕಾಲೀನ್ ವರ್ಕ್ ಅಂತ, ಈ ಕಾಲೀನ್ ವರ್ಕ್ ಉತ್ತರ ಪ್ರದೇಶದ್ದು. ಕಾಲೀನ್ ವರ್ಕ್ ಅಂದ್ರೆ ಏನು ನನಗೆ ಗೊತ್ತಿಲ್ಲ. ಆಮೇಲೆ ಬಾಂಬು ವುಡ್ ಫ್ಲೋರಿಂಗ್ ಅಂದ್ರೆ ಬಾಂಬುದು ಏನೈತಿ ವುಡ್ ಫ್ಲೋರಿಂಗ್ ಮಾಡ್ಯಾರ. ಸೊ ಅದು ಏನೈತಿ ತ್ರಿಪುರಾದಿಂದ ಬಂದೈತಿ. ವೈಟ್ ಮಾರ್ಬಲ್ ಗುಜರಾತದ್ದು. ಆಮೇಲೆ ಸ್ಟೀಲ್ ವರ್ಕ್ ಏನೈತಿ ದಮನ್ ಆ್ಯಂಡ್ ದಿವ್ ಒಳಗೆ ಮಾಡಲಾಗೈತಿ. ಆಮೇಲೆ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಸ್ಯಾಂಡ್ ಏನೈತಿ ಹರಿಯಾಣದಿಂದ ತಂದಾರ. ಓಕೆ, ಸೊ ಪ್ರತಿಯೊಂದು ಭಾಗದಿಂದ ಏನಿಲ್ಲ ಏನೋ ಒಂದು ಕಾಂಟ್ರಿಬ್ಯೂಷನ್ ಐತಿ ನಮ್ಮ ಈ ಹೊಸ ಪಾರ್ಲಿಮೆಂಟ್ ಒಳಗೆ. ಓಕೆ, ಆರ್ಕಿಟೆಕ್ಚರ್ ಫರ್ಮ್ ಬಗ್ಗೆ ಮತ್ತೆ ನೋಡೋಣ. ಆರ್ಕಿಟೆಕ್ಚರ್ ಫರ್ಮ್ ಯಾವುದಪ್ಪ ಈ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಮಾಡಿದ್ದು ಅಂತಂದರೆ HPC ಡಿಸೈನ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಇವರು ಆರ್ಕಿಟೆಕ್ಟ್ ಚೀಫ್ ಆರ್ಕಿಟೆಕ್ಟ್ ಯಾರಪ್ಪ ಅಂತಂದರೆ ಬಿಮಲ್ ಪಟೇಲ್ ಅವರು. ಓಕೆ, ಚೀಫ್ ಆರ್ಕಿಟೆಕ್ಟ್ ಬಿಮಲ್ ಪಟೇಲ್ ಅವರು. ಫರ್ಮ್ ಹೆಸರು ಏನೈತಿ HPC ಡಿಸೈನ್ ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಮೇನ್ ಕಾಂಟ್ರಾಕ್ಟರ್ ಯಾರು ಟಾಟಾ ಪ್ರಾಜೆಕ್ಟ್ ಲಿಮಿಟೆಡ್. ಆಮೇಲೆ ಹೊಸ ಬಿಲ್ಡಿಂಗ್ ಏನೈತಿ ಪ್ಲಾಟಿನಮ್ ರೇಟೆಡ್ ಗ್ರೀನ್ ಬಿಲ್ಡಿಂಗ್ ಐತಿ. ಸೊ ಇದೇನೈತಿ ಎನರ್ಜಿ ಎಫಿಷಿಯೆಂಟ್ ಬಿಲ್ಡಿಂಗ್ ಐತಿ. ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಪ್ಲಾಟಿನಮ್ ರೇಟೆಡ್ ಗ್ರೀನ್ ಬಿಲ್ಡಿಂಗ್, ಇದು ಒನ್ ಆಫ್ ದಿ ಮೋಸ್ಟ್ ಎನರ್ಜಿ ಎಫಿಷಿಯೆಂಟ್ ಬಿಲ್ಡಿಂಗ್. ಓಕೆ, ಆಮೇಲೆ ಇದು ಹೊಸ ಪಾರ್ಲಿಮೆಂಟ್ ಏನೈತಿ ದಿವ್ಯಾಂಗ ಫ್ರೆಂಡ್ಲಿ ಐತಿ. ದಿವ್ಯಾಂಗ ಫ್ರೆಂಡ್ಲಿ ಅಂದರೆ ಯಾರಾದರೂ ಡಿಸೇಬಲ್ಡ್ ಯಾರಾದರೂ ವಿಕಲಚೇತರ ಇದ್ದೀರಪ್ಪ ಅಂತಂದ್ರೆ ಅವರಿಗೆ ಹೆಲ್ಪ್ ಆಗುವಂಗೆ ಏನೈತಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಲಾಗೈತಿ ಹೊಸ ಪಾರ್ಲಿಮೆಂಟ್ ಒಳಗೆ. ಓಕೆ, ಇದ್ರದ್ದು ಆಯುಷ್ ಎಷ್ಟ್ ಐತಿ ಈ ಬಿಲ್ಡಿಂಗದ ಆಯುಷ್ ಎಷ್ಟೈತಪ್ಪ ಅಂತಂದ್ರೆ 150 ವರ್ಷವರೆಗೂ ಇದ್ರದ್ದು ಆಯುಷ್ ಐತಿ ಈ ಬಿಲ್ಡಿಂಗದ್ದು. ಆಮೇಲೆ ಅರ್ತ್ ಕ್ವಿಕ್ ಏನಾದರೂ ಆಯ್ತು ಅಂತಂದ್ರೆ ಏನಾದರೂ ಭೂಕಂಪ ಆಯ್ತಪ್ಪ ಅಂತಂದ್ರೆ ಅದನ್ನು ತಡೆಯುವಂಥ ಶಕ್ತಿ ಈ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗಿಗೆ ಐತಿ. ಓಕೆ, ಇದು ಹೆಕ್ಸಾಗನ್ ಶೇಪ್ ಅಂತ ಬರ್ದಾರ ನೋಡ್ರಿ. ಓಕೆ, ಇಲ್ಲಿ ಹೆಕ್ಸಾಗನ್ ಅಂತೈತಿ, ಅಲ್ಲಿ ಮುಂದೇನಿತ್ತು ಟ್ರಯಾಂಗುಲರ್ ಅಂತಿತ್ತು. ಸೊ ಲಕ್ಷಿರ್ಲಿ ಹೆಕ್ಸಾಗನ್ ಶೇಪ್ನಾಗ ಐತಂತ. ಸೊ ಆಮೇಲೆ ಏನೈತಿ ಪ್ರತಿಯೊಂದು ಕಡೆನೂ ಏನೈತಿ 3 ದ್ವಾರಗಳದಾವೆ. ಓಕೆ, 3 ದ್ವಾರಗಳದಾವೆ. ಆ 3 ದ್ವಾರಕ್ಕೆ ಏನೈತಿ ಒಂದೊಂದು ಹೆಸರಿಟ್ಟಾರೆ. ಒಂದು ಹೆಸರು ಏನಪ್ಪ ಒಂದನೇ ಬಾಗಿಲ ಹೆಸರು ಏನೈತಿ ಜ್ಞಾನ ದ್ವಾರ ಅಂತೇಳಿ ನಾಲೆಜ್ ಗೇಟ್ ಅಂತ ಕರೀತಾರೆ. ಆಮೇಲೆ ಶಕ್ತಿ ದ್ವಾರ ಅಂತ ಕರೀತಾರೆ, ಅದು ಏನೈತಿ ಪವರ್ ಗೇಟ್. ಆಮೇಲೆ ಕರ್ಮ ದ್ವಾರ, ಆಮೇಲೆ ಕರ್ಮದ್ವಾರದ ಕರ್ಮ ಗೇಟ್ ಅಂತ ಕರೀತಾರೆ. ಓಕೆ, ಇವು 3 ಗೇಟ್ಗಳದಾವೆ ಪಾರ್ಲಿಮೆಂಟ್ ಹೌಸಿಗೆ, ಜ್ಞಾನ ದ್ವಾರ, ಶಕ್ತಿ ದ್ವಾರ ಮತ್ತು ಕರ್ಮ ದ್ವಾರ. ಓಕೆ, ಇಲ್ಲಿ ನೋಡ್ರಿ ಇದೊಂದು ಗೇಟ್, ಇದೊಂದು ಗೇಟ್, ಇದೊಂದು ಗೇಟ್. ಇಲ್ಲಿ ಅದು ಎಂಬ್ಲಮ್ ಐತಿ ನ್ಯಾಷನಲ್ ಎಂಬ್ಲಮ್. ಓಕೆ, ಇದು ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇದು. ಓಕೆ, ನೆಕ್ಸ್ಟ್ ಸೆಂಟ್ರಲ್ ವಿಸ್ಟಾ ರಿಡೆವಲಪ್ಮೆಂಟ್ ಪ್ರಾಜೆಕ್ಟ್. ಸೆಂಟ್ರಲ್ ವಿಸ್ಟಾ ರಿಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನಪ್ಪ ಅಂತಂದರೆ ಇಂಡಿಯಾದೇನು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಏನಿದು ಐತಲ್ಲ ಏರಿಯಾ ಐತಿ, ಇಂಡಿಯಾದೇನು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾ ಐತಿ,
ಈ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾದು ರೀಡೆವಲಪ್ಮೆಂಟ್ ಮತ್ತು ರಿವ್ಯಾಂಪ್ ಮಾಡ್ಲಿಕ್ಕೆ ಏನು ಪ್ರಾಜೆಕ್ಟ್ ಐತಿ ಆ ಪ್ರಾಜೆಕ್ಟ್ ಹೆಸರು ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್. ಮತ್ತೊಮ್ಮೆ ಹೇಳ್ತೀನಿ, ಇಂಡಿಯಾದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾ ಐತಿ, ಭಾರತದ್ದು ಏನು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾ ಐತಿ ಆ ಏರಿಯಾನ ರೀಡೆವಲಪ್ಮೆಂಟ್ ಮತ್ತು ರಿವ್ಯಾಂಪ್ ಮಾಡೋಕ್ಕೆ ಒಂದು ಪ್ರಾಜೆಕ್ಟ್ ತಂದಾರೆ. ಆ ಪ್ರಾಜೆಕ್ಟ್ ಹೆಸರು ಏನಪ್ಪ ಅಂತಂದರೆ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ದು ಟೋಟಲ್ ಕಾಸ್ಟ್ ಎಷ್ಟಪ್ಪ ಅಂದರೆ 20,000 ಕೋಟಿ. ಈ 20,000 ಕೋಟಿ ಪ್ರಾಜೆಕ್ಟ್ ಏನೈತಿ ಈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ದವ್ರು ಪ್ರಪೋಸ್ ಮಾಡಿದ್ರು 2019 ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು ಯಾವಾಗಪ್ಪ ಅಂತಂದರೆ 2020 ಸ್ಟಾರ್ಟ್ ಆಗೈತಿ. ಇದು 2026 ಮುಕ್ತಾಯಗೊಳ್ತೈತಿ. ಓಕೆ, 2026 ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಕೈತಿ. ಓಕೆ, ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಒಳಗೆ ಇದೆಲ್ಲ ಪ್ಲ್ಯಾನ್ ಐತಿ. ಇದು ಪ್ಲ್ಯಾನದ್ದು ಇಲ್ಲೊಂದು ನಾನು ಫೋಟೋ ಹಾಕಿದ್ದೀನಿ. ನೆಕ್ಸ್ಟ್ ಇದರೊಳಗೆ ಟ್ರಯಾಂಗುಲರ್ ಪಾರ್ಲಿಮೆಂಟ್ ಒಂದು ಪಾರ್ಟ್, ಆಮೇಲೆ ಸೆಂಟ್ರಲ್ ಸೆಕ್ರೆಟ್ರೇಟ್, ಪ್ರತಿಯೊಂದು ಮಿನಿಸ್ಟ್ರಿಗೆ ಅಸಿಸ್ಟ್ ಮಾಡೋಕೆ ಅದರದೇ ಆದ ಒಂದು ಸೆಕ್ರೆಟ್ರೇಟ್ ಇರ್ತೈತಿ. ಸೊ ಆ ಸೆಕ್ರೆಟ್ರೇಟ್ಗಳನ್ನು ಏನೈತಿ ಒಂದೇ ಕಡೆ ಮಾಡಲಾಗೈತಿ. ಸೊ ಕಾಮನ್ ಸೆಕ್ರೆಟ್ರೇಟ್ ಅಲ್ಲೇ ಆಸ್ಪಾಸ ಏನು ಸೆಂಟ್ರಲ್ ವಿಸ್ಟಾ ಇದು ಐತಿ ಅದರಲ್ಲೇ ಏನೈತಿ ಸೆಕ್ರೆಟ್ರೇಟ್ ಮಾಡೋಕೆ ಈ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಒಳಗೆ ಮಾಡಲಾಗೈತಿ. ಓಕೆ, ಫಸ್ಟಿಗೆ ರಾಜಪಥ್ ಅಂತ ಏನು ಕರಿತಿದ್ರು ಅದ್ರ ಹೆಸರು ಕರ್ತವ್ಯ ಪಥ್ ಅಂತ ಮಾಡಲಾಗೈತಿ. ಸೊ ಈ ರಾಜಪಥ್ ಏನಿತ್ತಲ್ಲ ಈ ರಾಜಪಥ್ನು ಏನೈತಿ ರಿವ್ಯಾಂಪ್ ಮಾಡತ್ತಾರೆ, ಮತ್ತೊಮ್ಮೆ ಏನೈತಿ ಇದನ್ನು ರೀಡೆವಲಪ್ ಮಾಡತ್ತಾರೆ. ಸೊ ಇದು 3 ಕಿಲೋಮೀಟರ್ ರಾಜಪಥ್ ಕರ್ತವ್ಯ ಪಥ್ ಏನೈತಿ, ಈ ಕರ್ತವ್ಯ ಪಥ್ ರಾಷ್ಟ್ರಪತಿ ಭವನದಿಂದ ಇಂದಿರಾ ಗೇಟ್ವರೆಗೂ ಐತಿ. ಇಂಡಿಯಾ ಗೇಟ್. ಓಕೆ, ಇದು ರಾಜಪಥ್ ಕರ್ತವ್ಯ ಪಥ್ 3 ಕಿಲೋಮೀಟರ್ ದೊಡ್ಡದು, ರಾಷ್ಟ್ರಪತಿ ಭವನಿಂದ ಇಂಡಿಯಾ ಗೇಟ್ವರೆಗೂ ಐತಿ. ಇದನ್ನು ರಿವ್ಯಾಂಪ್ ಮತ್ತು ರೀಡೆವಲಪ್ ಮಾಡತ್ತಾರೆ. ಇದರೊಳಗೆ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಒಳಗೆ ಇದನ್ನು ಮಾಡತ್ತಾರೆ. ಕಾಮನ್ ಸೆಕ್ರೆಟರೇಟ್ ಮಾಡತ್ತಾರೆ, ಪಾರ್ಲಿಮೆಂಟ್ ಬಿಲ್ಡಿಂಗ್ ಕಟ್ಟಾಕತ್ತಾರೆ, ಮತ್ತು ನಾರ್ತ್ ಮತ್ತು ಸೌತ್ ಬ್ಲಾಕ್ ಅಂತಿತ್ತು ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಆಸ್ಪಾಸ. ಸೊ ಅಲ್ಲಿ ಏನೈತಿ ಅದನ್ನು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡತ್ತಾರೆ. ಅದಲ್ಲದೆ ಪ್ರೈಮ್ ಮಿನಿಸ್ಟರ್ ಆಫೀಸ್, ಪ್ರೈಮ್ ಮಿನಿಸ್ಟರ್ ಮತ್ತು ವೈಸ್ ಪ್ರೆಸಿಡೆಂಟ್ ಮನಿಯನ್ನು ಏನೈತಿ ರೀಕನ್ಸ್ಟ್ರಕ್ಟ್ ಮಾಡತ್ತಾರೆ. ಓಕೆ, ಪ್ರೈಮ್ ಮಿನಿಸ್ಟರ್ ಆಫೀಸ್ ರೀಕನ್ಸ್ಟ್ರಕ್ಟ್ ಮಾಡತ್ತಾರೆ, ಪ್ರೈಮ್ ಮಿನಿಸ್ಟರ್ ಮತ್ತು ವೈಸ್ ಪ್ರೆಸಿಡೆಂಟ್ ಮನಿನೂ ಏನೈತಿ ರೀಕನ್ಸ್ಟ್ರಕ್ಟ್ ಮಾಡತ್ತಾರೆ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಒಳಗೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾವೇನೈತಿ ನ್ಯೂ ಪಾರ್ಲಿಮೆಂಟ್ ಬಗ್ಗೆ ಏನೇನು ಹೊಸ ಫ್ಯಾಕ್ಟ್ಸ್ ಇದ್ದು ಅದ್ರ ಬಗ್ಗೆ ನೋಡಿದ್ವಿ. ಆಮೇಲೆ ಇದೇ ರೀತಿ ಏನೈತಿ ನೀವು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗ್ತೈತಿ, ನಿಮಗೂ ಹೆಲ್ಪ್ ಆಗ್ತೈತಿ. ಥ್ಯಾಂಕ್ ಯು ವೆರಿ ಮಚ್.